ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಫ್ರೆಂಡ್ಸ್, ಗವರ್ಮೆಂಟ್ ಅವರು ಸ್ವಲ್ಪ ರೂಲ್ಸ್ನ ಚೇಂಜ್ ಮಾಡಿದ್ದಾರೆ ನಿನ್ನೆ. ಇದಕ್ಕೆ ಕಾರಣವಾಗಿ ಟ್ಯಾಕ್ಸ್ ಸ್ಟ್ರಕ್ಚರ್ನ ಚೇಂಜ್ ಆಗ್ತಿದೆ. ಆಲ್ರೆಡಿ ಎಕ್ಸಿಸ್ಟಿಂಗ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿರೋರು ಈ ಮ್ಯೂಚುವಲ್ ಫಂಡ್ಸು, ಪರ್ಟಿಕ್ಯುಲರ್ ಆಗಿ ಡೆಟ್ ಮ್ಯೂಚುವಲ್ ಫಂಡ್ಸ್ ರಿಲೇಟೆಡ್ ಆಗಿ ತಿಳ್ಕೋಬೇಕಾಗಿರೋಂಥ ಇಂಪಾರ್ಟೆಂಟ್ ಥಿಂಗ್ಸ್ ಬಗ್ಗೆ ಈಗ ನಾವು ಡಿಸ್ಕಷನ್ ಮಾಡ್ಕೊಳ್ಳೋಣ. ಇಲ್ಲಿವರೆಗೂ ನಾವು ಈಕ್ವಿಟಿ ಇನ್ವೆಸ್ಟ್ಮೆಂಟ್ಸು, ಡೆಟ್ ರೂಟ್ನಲ್ಲಾದರೂ ಇನ್ವೆಸ್ಟ್ಮೆಂಟ್ಸು ಈ ಥರ ಕಾಣಿಸ್ತಾ ಇತ್ತಲ್ವಾ. ಆದರೆ ಈಗ ಈಕ್ವಿಟಿನಲ್ಲಿ ಅಂಡ್ ಡೆಟ್ ರೂಟ್ನಲ್ಲಿ ಇನ್ನೊಂದು ಕ್ಯಾಟಗರಿ ಬಂದು ಆ್ಯಡ್ ಆಗ್ತಿದೆ. ಮೀನ್ಸ್ ಇಲ್ಲಿವರೆಗೂ ಇರುವಂಥ ಟ್ಯಾಕ್ಸ್ ಸ್ಟ್ರಕ್ಚರ್ ಹೇಗಿದೆ, ಇಫ್ ಇನ್ ಕೇಸ್ ನೀವು ಡೆಟ್ ಮ್ಯೂಚುವಲ್ ಫಂಡ್ಸಲ್ಲಾದರೂ ಆ ಡೆಟ್ ರೂಟ್ನಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ ಲೆಸ್ ದ್ಯಾನ್ 3 ಇಯರ್ಸ್ವರೆಗೂ ನೀವು ಹೋಲ್ಡ್ ಮಾಡಿ ಸೆಲ್ ಮಾಡಿದ್ರೆ ಅನ್ಕೊಳ್ಳೋಣ, ನಿಮಗೆ ಬಂದಿರೋಂಥ ಗೈನ್ಸ್ ಇರತ್ತಲ್ವಾ, ಆ ಗೈನ್ಸ್ ಮೇಲೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಬರ್ತಾ ಇತ್ತು. ಮೀನ್ಸ್ STCG ಅದಕ್ಕೆ ಸ್ಪೆಷಲ್ ಪರ್ಸೆಂಟೇಜ್ ಅಂತ ಏನೂ ಇರಲಿಲ್ಲ. ನಮಗೆ ಎಷ್ಟು ಇನ್ಕಮ್ ಟ್ಯಾಕ್ಸ್ ಲ್ಯಾಬ್ ಇರುತ್ತಲ್ಲ, ಆ ಇನ್ಕಮ್ ಟ್ಯಾಕ್ಸ್ ಪ್ರಕಾರ ನಮಗೆ ಅದು ಚಾರ್ಜ್ ಆಗ್ತಾ ಇತ್ತು. ಟ್ಯಾಕ್ಸ್ ಅನ್ನೋದು ಒಂದು ವೇಳೆ 3 ಇಯರ್ಸ್ ಬಿಲೋ ಏನಾದರೂ ನೀವು ಡೆಟ್ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಇನ್ವೆಸ್ಟ್ ಮಾಡಿ ಸೆಲ್ ಮಾಡ್ತಾ ಇದ್ರೆ ಬಂದಿರುವಂಥ ಪ್ರಾಫಿಟ್ ಮೇಲೆ ಟ್ಯಾಕ್ಸೇಷನ್ ಹೇಗಿತ್ತು. ಒಂದು ವೇಳೆ 3 ಇಯರ್ಸ್ ಅಬೋವ್ ಏನಾದರೂ ಇದ್ರೆ ಇಲ್ಲಿವರೆಗೂ ಹೇಗಿದೆ ಅಂದ್ರೆ ನಿಮ್ಗೆ ಯಾವ ಗೈನ್ಸ್ ಆದ್ರೆ ಬಂದಿದೆ ಅಲ್ವಾ, ಅದಕ್ಕೆ ಇಂಡೆಕ್ಸೇಷನ್ ಬೆನಿಫಿಟ್ ಇತ್ತು. ಇಷ್ಟಕ್ಕೂ ಈ ಇಂಡೆಕ್ಸೇಷನ್ ಅಂದ್ರೆ ಏನು ಫ್ರೆಂಡ್ಸ್? ಇಂಡೆಕ್ಸೇಷನ್ ಬೆನಿಫಿಟ್ ಏನಕ್ಕೆ ಬಂದಿದೆ ಅಂದ್ರೆ ಇನ್ಫ್ಲೇಷನ್ ಜೊತೆಗೆ ಟೈಮ್ ಟು ಟೈಮ್ ನಾವು ನಮ್ಮ ಹಣ ವ್ಯಾಲ್ಯೂನು ಕಮ್ಮಿ ಆಗ್ತಾ ಇರತ್ತಲ್ವಾ, ನಾವು ಇನ್ವೆಸ್ಟ್ ಮಾಡಿರೋ ಅಂಥ ಪಾಯಿಂಟಿಂದ ಇನ್ನು ಸ್ವಲ್ಪ ವರ್ಷಗಳ ಆದಮೇಲೆ ನಮಗೆ ಇಷ್ಟು ದೊಡ್ಡ ಪ್ರಾಫಿಟ್ ಬಂದಿದೆ, ಆ ಪ್ರಾಫಿಟ್ ಮೇಲೆ ಅಷ್ಟು ಟ್ಯಾಕ್ಸ್ ಕಟ್ಟದೆ ಇನ್ಫ್ಲೇಷನ್ ನಾವು ಮೈಂಡಲ್ಲಿ ಇಟ್ಕೊಂಡು ನಿಮಗೆ ಟ್ಯಾಕ್ಸ್ ಕಮ್ಮಿ ಮಾಡ್ತೀವಿ. ನೀವು ಕಟ್ಟಬೇಕಾಗಿರೋಂಥ ಟ್ಯಾಕ್ಸ್ಗಂದ್ರೂ ಈ ಇಂಡೆಕ್ಸೇಷನ್ ಬೆನಿಫಿಟ್ ತಗೊಂಡು ಕಮ್ಮಿ ಮೊತ್ತಕ್ಕೇ ನೀವು ಬಂದಿರೋಂಥ ಪ್ರಾಫಿಟ್ ಮೇಲೆ ಟ್ಯಾಕ್ಸ್ ಕಟ್ಟಿ ಅನ್ನೋ ಥರ ಇಂಡೆಕ್ಸೇಷನ್ ಬೆನಿಫಿಟ್ಟು ಈ ಡೆಟ್ ಮ್ಯೂಚುವಲ್ ಫಂಡ್ಸ್ನಲ್ಲಿ ಇನ್ವೆಸ್ಟ್ ಮಾಡೋರವ್ರಿಗೆ ಅಡ್ವಾಂಟೇಜ್ ಆಗಿತ್ತು. ಈ ಇಂಡೆಕ್ಸೇಷನ್ ಕಾರಣವಾಗಿ ಟ್ಯಾಕ್ಸ್ ಕಮ್ಮಿ ಅಮೌಂಟ್ ಮೇಲೆ ಪೇ ಮಾಡಬೇಕಾಗಿತ್ತು. ಅಂಡ್ ಆ ಟ್ಯಾಕ್ಸ್ನು 3 ಇಯರ್ಸ್ ಅಬೋವ್ ಹೋಲ್ಡ್ ಮಾಡ್ತಾ ಇದ್ರೆ 20% ಮಾತ್ರನೇ. ಇವೆಲ್ಲನೂ ಈಗ ರಿಮೂವ್ ಮಾಡ್ತಾ ಇವನ್ ನೀವು 3 ಇಯರ್ಸ್ಗಂದ್ರೂ ಕಮ್ಮಿ ಮಾಡ್ತಿದ್ರು, ಆರ್ 3 ಇಯರ್ಸ್ಗಂದ್ರೆ ಅಬೋವ್ ಹೋಲ್ಡ್ ಮಾಡ್ತಿದ್ರು ನೀವು ಇನ್ವೆಸ್ಟ್ ಮಾಡಿರೋದು ಒಂದು ವೇಳೆ ಡೆಟ್ ಮ್ಯೂಚುವಲ್ ಫಂಡ್ಸ್ ಆಗ್ತಾ ಇದ್ರೆ, ಡೆಟ್ ಮ್ಯೂಚುವಲ್ ಫಂಡ್ಸ್ ಅಂತ ಅಲ್ಲ, ಕಂಪ್ಲೀಟ್ ಡೆಟ್ ಅಂತಾನೂ ಅಲ್ಲ, ಲೆಸ್ ದ್ಯಾನ್ 35% ಇಂಡಿಯನ್ ಇಕ್ವಿಟಿನಲ್ಲಿ ಇನ್ವೆಸ್ಟ್ ಮಾಡದೇ ಇರುವಂಥ ಫಂಡ್ಸ್ ಯಾವುದಾದ್ರೂ ಸರಿ, ಅದು ಮೋಸ್ಟ್ಲಿ ಡೆಟ್ ಮ್ಯೂಚುವಲ್ ಫಂಡ್ಸ್ ಇರ್ಬೋದು. ಡೆಟ್ ಮ್ಯೂಚುವಲ್ ಫಂಡ್ಸ್ ಜೊತೆಗೆ 0 to 35% ಕಮ್ಮಿ ಎಲ್ಲಾದ್ರೆ ಇನ್ವೆಸ್ಟ್ಮೆಂಟ್ಸು ಇಂಡಿಯನ್ ಇಕ್ವಿಟೀಸ್ ಅಲ್ಲಿ ನಡೀತಾ ಇರಲ್ಲಲ್ವಾ, ಅದರ ಮೇಲೇನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನು. ಇದಕ್ಕೆ ಮುಂಚೆ ಪ್ರೀವಿಯಸ್ಲಿ ಅದು 20% ಇಂಡೆಕ್ಸೇಷನ್ ಬೆನಿಫಿಟ್ ಇತ್ತು, ಅದನ್ನ ಈಗೆಲ್ಲ ಟೋಟಲಿ ರಿಮೂವ್ ಮಾಡ್ತಾ ನಿಮ್ಗೆ ಎಷ್ಟು ಬರ್ತಾ ಇದ್ರೆ ಟ್ಯಾಕ್ಸು ಆ ಸ್ಲ್ಯಾಬ್ನಲ್ಲೇ ಪೇ ಮಾಡಿ ಅಂತ ಗೌರ್ಮೆಂಟ್ ಅವರು ಹೊಸ ರೂಲ್ನ ಫೈನಾನ್ಸ್ ಬಿಲ್ 2023ನಲ್ಲಿ ತಗೊಂಡು ಬರುವಂತ ಪ್ರಯತ್ನ ಮಾಡಿದ್ದಾರೆ. ಇದು ಕಾರಣವಾಗಿ ಎಕ್ಸಿಸ್ಟಿಂಗ್ ಆಗಿ 3 ಇಯರ್ಸ್ಗಂದ್ರೆ ಅಬೋವ್ ಹೋಲ್ಡ್ ಮಾಡ್ತಿರೋಂಥ ಇಂಡೆಕ್ಸೇಷನ್ ಬೆನಿಫಿಟ್ ಪ್ಲಸ್ 20% ಮಾತ್ರನೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಇತ್ತಲ್ವಾ ಅನ್ಕೊಳ್ಳೋರಿಗೆ ಸ್ವಲ್ಪ ಈಗ ಅದು ಕಂಪ್ಲೀಟ್ ಆಗಿ ಒಟ್ಟೋಗಿದೆ. ಜಸ್ಟ್ ಡೆಟ್ ಮ್ಯೂಚುವಲ್ ಫಂಡ್ಸ್ ಅಂತಲ್ಲ, ಲೆಸ್ ದ್ಯಾನ್ 35% ಇಂಡಿಯನ್ ಇಕ್ವಿಟೀಸ್ ನಲ್ಲಿ ಇನ್ವೆಸ್ಟ್ ಮಾಡದೇ ಇರುವಂತ ಪ್ರತಿ ಫಂಡ್ಗೂ ಇದು ಅಪ್ಲೈ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದರಿಂದ ಗೋಲ್ಡ್ ETF ಆದ್ರೂ, ಫಂಡ್ ಟು ಫಂಡ್ ಆದ್ರೂ, ಈವನ್ ಇಂಟರ್ನ್ಯಾಷನಲ್ ಫಂಡ್ಸ್ ಇವೆಲ್ಲದಕ್ಕೂ ಅಪ್ಲೈ ಆಗುತ್ತೆ. ರಿಮೈನಿಂಗ್ ಅದಕ್ಕೆ ಯಾವುದು ಚೇಂಜಸ್ ಇಲ್ಲ. ಆದರೆ ಈ ಲೆಸ್ ದ್ಯಾನ್ 35% ಕ್ಯಾಟಗರಿಗೆ ಮಾತ್ರನೇ ಈ ಚೇಂಜಸ್ ತಗೊಂಡು ಬರ್ತಿದ್ದಾರೆ. ಇದು ಕಾರಣವಾಗಿ ನಿನ್ನೆನೆ ನಮಗೆ ಬ್ಯಾಂಕ್ ಸ್ಟಾಕ್ಸ್ ಏನಕ್ಕೆ ಫಾಲ್ ಆಗಿದೆ ಅಂತಲೂ ಮಾತಾಡ್ಕೊಳ್ಳೋಣ. ಬಟ್ ಅದಕ್ಕೆ ಮುಂಚೆ ಇದರ ಇಂಪ್ಯಾಕ್ಟ್ ಬಗ್ಗೆ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಇದು ಯಾರಿಗೆ ಪಾಸಿಟಿವ್, ಇದು ಯಾರಿಗೆ ನೆಗೆಟಿವ್ ಫ್ರೆಂಡ್ಸ್? ಇದಕ್ಕೆ ಕಾರಣವಾಗಿ ಈ ಡೆಟ್ ಮ್ಯೂಚುವಲ್ ಫಂಡ್ಸ್ ಆರ್ ಡೆಟ್ AUM ನ ರನ್ ಮಾಡ್ತಿರುವಂಥ ಕಂಪನೀಸ್ ರಿಲೇಟೆಡ್ ಆಗಿ ನೆಗೆಟಿವ್ ಆಗಿರುತ್ತೆ. ಬಿಕಾಸ್ 1st ಏಪ್ರಿಲ್ 2023 ಇಂದ ಆದೇಶಕ್ಕೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅದರಿಂದ ಆವಾಗಲಿಂದ ಬರುವಂಥ ಫಂಡ್ಸ್ ರಿಲೇಟೆಡ್ ಆಗಿ ಅವ್ರ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಇರುತ್ತೆ. ಸಿಂಪಲ್ ಟರ್ಮ್ಸ್, ಏಪ್ರಿಲ್ 1, 2023 ಅಂದ್ರೆ ಮುಂಚೆ ಇನ್ವೆಸ್ಟ್ ಮಾಡಿರೋ ಅವ್ರಿಗೆ ಯಾವ ಥರ ಇಂಪ್ಯಾಕ್ಟು ಇಲ್ಲ. ಅವ್ರ ರಿಲೇಟೆಡ್ ಆಗಿ ಎಕ್ಸಿಸ್ಟಿಂಗ್ ಟ್ಯಾಕ್ಸ್ ರೂಲ್ಸೇ ಅಪ್ಲೈ ಆಗುತ್ತೆ. ಬಟ್ ಏಪ್ರಿಲ್ 1, 2023 ಅದಾದ್ಮೇಲೆ ಬರ್ತಿರೋ ಅವ್ರಿಗೆ ಈ ಇಂಡೆಕ್ಸೇಷನ್ ಬೆನಿಫಿಟ್ ಆರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಟ್ಯಾಕ್ಸು 20% ಅನ್ನೋದು ಅಪ್ಲೈ ಆಗಲ್ಲ. ಅದರಿಂದ 2023 ಏಪ್ರಿಲ್ 1 ಇಂದ ಬರುವಂಥ ಫ್ಲೋಸು ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಕಂಪನೀಸ್ಗೆ ಕಮ್ಮಿ ಆಗತ್ತಲ್ವಾ. ಅದರಿಂದ ಇವತ್ತು ನೀವು ಗಮನಿಸಿದ್ರೆ ಮೋಸ್ಟ್ ಆಫ್ ದಿ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಕಂಪನೀಸು ಸ್ಟಾಕ್ಸ್ ಫಾಲ್ ಆಗಿದೆ. ನೀವು ಗಮನಿಸಿದ್ರೆ ಬ್ಯಾಂಕಿಂಗ್ ಸ್ಟಾಕ್ಸು ಈ ಅಪ್ಡೇಟ್ ಆದ್ಮೇಲೆ ಫಾಲ್ ಆಗಿದೆ. ಇದಕ್ಕೆ ಮೇನ್ ರೀಸನ್ ನೀವು ಗಮನಿಸ್ತಾ ಇದ್ರೆ ಮೋಸ್ಟ್ ಆಫ್ ದಿ ಬ್ಯಾಂಕ್ಸ್ ಎಲ್ಲಾನು ಅವರ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅವರು ಮ್ಯೂಚುವಲ್ ಫಂಡ್ ಬಿಸ್ನೆಸ್ನ ಇನ್ನೂ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಮಾಡಿಲ್ಲ. ಇನ್ಫ್ಯಾಕ್ಟ್ ಲಿಸ್ಟ್ ಮಾಡಿರುವಂಥ ಕಂಪನೀಸು ಮೆಜಾರಿಟಿ ಆಫ್ ದ ಶೇರ್ಸ್ ಅವರ ರಿಲೇಟೆಡ್ ಆಗಿ ಇನ್ನೂ ಹೋಲ್ಡ್ ಮಾಡ್ತಿದ್ದಾರೆ. ಸೊ ಇಫ್ ಇನ್ ಕೇಸ್ ಅವರ ಸಬ್ಸಿಡರಿ ಆರ್ ಅವರ ಅಂಡರ್ನಲ್ಲಿ ಇರುವಂಥ ಕಂಪನೀಸ್ ರಿಲೇಟೆಡ್ ಆಗಿ ಲಾಸಸ್ ಏನಾದರೂ ಬೆಳೀತಾ ಇದ್ರೆ, ಎಕ್ಸಿಸ್ಟಿಂಗ್ ಆಗಿರುವಂಥ ಬಿಸ್ನೆಸ್ ಡ್ಯಾಮೇಜ್ ಆಗ್ತಾ ಇದ್ರೆ ಅಪ್ಕಮಿಂಗ್ ಫ್ಯೂಚರ್ಸ್ ಅಲ್ಲಿ ಆ ಬ್ಯಾಂಕ್ಸ್ಗೂ ನಷ್ಟನೇ ಆಗತ್ತೆ. ಅದರಿಂದಾನೇ ಈ ಅಪ್ಡೇಟ್ ಬಂದ ತಕ್ಷಣ ಇವತ್ತು ನಮಗೆ ಬ್ಯಾಂಕಿಂಗ್ ಸ್ಟಾಕ್ಸ್ ಅಲ್ಲೂ ಕರೆಕ್ಷನ್ ಕಾಣಿಸಿದೆ. ಮತ್ತೆ ಪಾಸಿಟಿವ್ ಯಾರಿಗೆ? ಇಲ್ಲಿವರೆಗೂ ಪೋಸ್ಟ್ ಟ್ಯಾಕ್ಸೇಷನ್ ನಮಗೆ FDಗಂದ್ರು ಡೆಟ್ ಅಂಡ್ ಮ್ಯೂಚುವಲ್ ಫಂಡ್ಸು ಆರ್ ಈ ಡೆಟ್ ರೂಟ್ನಲ್ಲಿ ಇರುವಂಥವ್ರಿಗೇನೆ ಅಡ್ವಾಂಟೇಜ್ ಇತ್ತಂತ ನಾವು ಮಾತಾಡ್ಕೊಂತ ಬಂದಿದ್ವಲ್ವಾ. ಆದರೆ ಈಗ
ಪೋಸ್ಟ್ ಟ್ಯಾಕ್ಸೇಷನ್ ಜಾಸ್ತಿ ಬಡ್ಡಿ ಬರುವಂಥ ಫಿಕ್ಸೆಡ್ ಡಿಪಾಸಿಟ್ಸ್ ಇರುತ್ತಲ್ವಾ, ನಮಗೆ ಬ್ಯಾಂಕ್ಸ್ನಲ್ಲಿ ಅದರ ಜೊತೆಗೆ ಈಗ ಡೆಟ್ ಮ್ಯೂಚುವಲ್ ಫಂಡ್ಸ್ ರಿಲೇಟೆಡ್ ಆಗಿ ಬರುವಂಥ ರಿಟರ್ನ್ಸು ಆಲ್ಮೋಸ್ಟ್ ಈಗ ಈಕ್ವಲ್ ಆಗುತ್ತೆ. ಅಷ್ಟೇ ಅಂತೀರಾ, ಇನ್ನೇನು ಡಿಫ್ರೆನ್ಸ್ ಇಲ್ಲ ಅಂದರೆ ಇನ್ನು ಸ್ವಲ್ಪ ಡಿಫ್ರೆನ್ಸ್ ನಾವು ನೋಡಬಹುದು. ಇವನ್ ಇದರ ರಿಲೇಟೆಡ್ ಆಗಿ ಟ್ಯಾಕ್ಸ್ ಸ್ಟ್ರಕ್ಚರು ಸಿಮಿಲರ್ ಆಗೇ ಇದೆ. ಆದ್ರೂ ಈಗ FDಗೇನು ಅಂಡ್ ಡೆಟ್ ಮ್ಯೂಚುವಲ್ ಫಂಡ್ ಎರಡಕ್ಕೂ ಟ್ಯಾಕ್ಸ್ ಸ್ಟ್ರಕ್ಚರು ಆ ಟ್ಯಾಕ್ಸ್ ಟ್ರೀಟ್ಮೆಂಟ್ ಆಫ್ಟರ್ April 23 ಇಂದ ಸಿಮಿಲರ್ ಆಗಿ ಇದ್ರೂ ಈ 3 ಇಂಪಾರ್ಟೆಂಟ್ ಡಿಫ್ರೆನ್ಸ್ ನಾವು ಗಮನಿಸಬಹುದು. ಒಂದು, ನಮಗೆ ಕ್ಯಾಪಿಟಲ್ ಗೇನ್ಸ್ ರಿಲೇಟೆಡ್ ಆಗಿ ಬರುವಂಥ ಲಾಸಸ್ನ ಸೆಟ್ ಆಫ್ ಮಾಡೋದಕ್ಕೆ ನಮಗೆ ಡೆಟ್ ರೂಟ್ನಲ್ಲಿರುವಂಥ ಗೇನ್ಸು ಯೂಸ್ ಆಗ್ತಾ ಇರುತ್ತೆ. ಒನ್ಸ್ ನಾವು ಫಿಕ್ಸ್ ಡಿಪಾಸಿಟ್ ಮಾಡಿದ ಮೇಲೆ ಪ್ರೀಮೆಚ್ಯೂರ್ ಆರ್ ನಾವು ವಿಡ್ರಾ ಮಾಡ್ತಾ ಇದ್ರೆ ಅಲ್ಲಿ ನಮಗೆ ಪೆನಾಲ್ಟಿ ಬೀಳೋದು, ಹೇಳಿರುವಂಥ ಬಡ್ಡಿಗಾದ್ರೂ ಕಮ್ಮಿ ಬಡ್ಡಿನೇ ಬರಬಹುದು. ಇಲ್ಲಿ ಡೆಟ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹಾಗಲ್ಲ. ಅಂಡ್ ಇಲ್ಲಿ ನಾವು ರಿಡೆಂಪ್ಷನ್ ಯಾವಾಗ ಮಾಡ್ತೀವಿ ಆವಾಗಲೇ ಟ್ಯಾಕ್ಸ್ನ ಪೇ ಮಾಡಬೇಕಾಗತ್ತೆ. ಆದರೆ ಫಿಕ್ಸೆಡ್ ಡಿಪಾಸಿಟ್ಸು ಇಯರ್ಲಿ ನಮ್ಗೆ ಎಷ್ಟು ಬಡ್ಡಿ ಬರುತ್ತೆ ಅನ್ನೋ ನಾವು ತಿಳ್ಕೊಂಡು ಅದರ ಮೇಲೆನೆ ಟ್ಯಾಕ್ಸ್ ಪೇ ಮಾಡಬೇಕಾಗತ್ತೆ. ಆದರೆ ಇಲ್ಲಿ ನೀವು ಮಾರಿದಾಗ ಮಾತ್ರನೇ ಟ್ಯಾಕ್ಸೇಷನ್ ಪಾರ್ಟ್ ಇರುತ್ತೆ. ಬಟ್ ಮೋರ್ ಆರ್ ಲೆಸ್ ಈಗ ಫಿಕ್ಸೆಡ್ ಡಿಪಾಸಿಟ್ಸು ಅಂಡ್ ಡೆಟ್ ಮ್ಯೂಚುವಲ್ ಫಂಡ್ಸ್ಗೂ ಹೆಚ್ಚು ಕಡಿಮೆ ಈಕ್ವಲ್ ಬರ್ತಿದೆ ಅಲ್ವಾ. ಅದರಿಂದ ಇದು ಬ್ಯಾಂಕ್ಸ್ ಅಲ್ಲಿ ಡಿಪಾಸಿಟ್ಸ್ ಫ್ಲೋ ಬೆಳೆಯೋದಕ್ಕೆ ಇದು ಬ್ಯಾಂಕಿಂಗ್ ಸಿಸ್ಟಮ್ ರಿಲೇಟೆಡ್ ಆಗಿ ಪಾಸಿಟಿವ್ ಆಗಿ ತಗೋಬಹುದು. ಬಟ್ ಇನ್ ಟರ್ಮ್ಸ್ ಆಫ್ ಬಿಸ್ನೆಸ್ ಲೈಕ್ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಕಂಪನೀಸು ಬ್ಯಾಂಕ್ಸ್ ಅಲ್ಲಿ ಒಂದು ಭಾಗ ಆಗಿರೋದ್ರಿಂದ ಅದರ ಬಿಸ್ನೆಸ್ ಇಂಪ್ಯಾಕ್ಟ್ ಆಗ್ತಾ ಇರೋದು. ಅದರಿಂದಾನೇ ನಿನ್ನೆ ಸಡನ್ ಆಗಿ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ನೆಗೆಟಿವ್ ಆಗಿ ಅಪ್ಲೈ ಆಗಿದೆ. ಬಟ್ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಫಂಡ್ಸ್ FD ರಿಲೇಟೆಡ್ ಆಗಿನೂ ಬೆಳೆಯೋದಕ್ಕೆ ಚಾನ್ಸಸ್ ಇದೆ ಅಲ್ವಾ. ಯಾರಿಗೆ ನೆಗೆಟಿವ್ ಯಾರಿಗೆ ಪಾಸಿಟಿವ್ ಅಂದರೆ ಬಿಗ್ ನೆಗೆಟಿವ್ ಅಂತೂ NBFC ಅವರಿಗೆ, ಪರ್ಟಿಕ್ಯುಲರ್ ಆಗಿ ಕಾರ್ಪೊರೇಟ್ಸ್. ಬಿಕಾಸ್ ಯಾವ್ಯಾವ ಕಾರ್ಪೊರೇಟ್ ಕಂಪನೀಸ್ ಆದರೂ ಸರಿ ಅವರ ರಿಲೇಟೆಡ್ ಆಗಿರೋಂಥ ಜಾಸ್ತಿ ಹಣನ ಡೆಟ್ ಆರ್ ಈ ಮ್ಯೂಚುವಲ್ ಫಂಡ್ಸ್ ಅಲ್ಲೇ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ ಡೆಟ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಬಿಕಾಸ್ ಅವ್ರಿಗೆ 20% ಟ್ಯಾಕ್ಸ್ ಇರುತ್ತೆ ಅಂಡ್ ಇಂಡೆಕ್ಸೇಷನ್ ಬೆನಿಫಿಟ್ ಇರುತ್ತೆ. ಈಗ ಈ ಸೇಮ್ ಕಾರ್ಪೊರೇಟ್ ಕಂಪನೀಸ್ಗೆ ಹಣ ಬೇಕಾದಾಗ ಅನ್ಕೊಂಡಾಗ ಈಕ್ವಿಟಿ ರೂಟಲ್ಲಿ ಇಶ್ಯೂ ಮಾಡದೇ ಇರೋಂಥ ಪರಿಸ್ಥಿತಿ ಬಂದಾಗ ಅವರು ಈಕ್ವಿಟೀಸ್ ಜೊತೆ ಪಾಸಿಬಲ್ ಇಲ್ಲ ಅಂತ ಅಂದಾಗನು ಥ್ರೂ ಬಾಂಡ್ಸ್ ಆರು ಥ್ರೂ ಡೆಟ್ ಮಾರ್ಕೆಟ್ ಮೂಲಕ ಅವರು ಹಣ ರೈಸ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಈಗ ಡೆಟ್ ಮಾರ್ಕೆಟ್ಸು ಡ್ರೈ ಆಗ್ತಾ ಇದ್ರೆ ದೆನ್ ಅವರಿಗೆ ಕ್ಯಾಪಿಟಲ್ ರೈಸಿಂಗ್ನು ಪ್ರಾಬ್ಲಮ್ ಆಗತ್ತೆ. ಅದರಿಂದ ಈ ಡಿಸಿಷನ್ ತಗೊಂಡಿರುವಂಥ ಬ್ಯಾಕ್ ಗೌರ್ಮೆಂಟ್ ಒಂದು ಅನಾಲಿಸಿಸು, ಗೌರ್ಮೆಂಟ್ ಒಂದು ಥೀಮ್ ಏನನ್ನೋದು, ಅವರ ವಿಷನ್ ಏನನ್ನೋದು ಇಲ್ಲಿವರೆಗೂ ಒಂದು ಕ್ಲಾರಿಟಿ ಇಲ್ಲ. ಆದರೆ ಓವರಾಲ್ ಆಗಿ ಈ ಡೆಟ್ ರೂಟ್ನಲ್ಲಿ ಹೋಗ್ತಿರುವಂಥ ಫಂಡ್ಸ್ನ ಅನ್ಅಟ್ರಾಕ್ಟಿವ್ ಆಗಿ ಮಾಡ್ತಾ ಟ್ಯಾಕ್ಸ್ ಟ್ರೀಟ್ಮೆಂಟ್ನ ಜಾಸ್ತಿ ಮಾಡ್ತಾ ಅವರ ರಿಲೇಟೆಡ್ ಆಗಿ ಡಿಸ್ಅಡ್ವಾಂಟೇಜ್ನ ಕ್ರಿಯೇಟ್ ಮಾಡ್ತಾ ನಿನ್ನೆ ಡಿಸಿಷನ್ ಅಂತೂ ನಮಗೆ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ಟೆಲಿಗ್ರಾಮ್ನಲ್ಲಿ ಶೇರ್ ಟ್ರೇಡರ್ ಕನ್ನಡ ಅಂತ ಹೆಸರುದಲ್ಲಿ ಮಲ್ಟಿಪಲ್ ಚಾನಲ್ಸ್ ಕಾಣಿಸ್ತಾ ಇದೆ. ಇವನ್ ಶೇರ್ ಟ್ರೇಡರ್ ಕನ್ನಡ, ಶೇರ್ ಟ್ರೇಡರ್ ಕನ್ನಡ 1, 2, ಶೇರ್ ಟ್ರೇಡರ್ ಒರಿಜಿನಲ್ ಅಂತ ಚಾನಲ್ಸ್ ಎಲ್ಲ ಮಲ್ಟಿಪಲ್ ಚಾನಲ್ಸ್ ಇದೆ. ಬಟ್ ನೀವು ಈ ಚಾನಲ್ಸ್ ಯಾವುದು ಓಪನ್ ಮಾಡಿದ್ರೂ ನಿಮಗೆ ಅದರಲ್ಲಿ ಯಾವ ಕಂಪನಿ ಇನ್ಫಾರ್ಮೇಷನ್ಸು ಇರಲ್ಲ. ಓನ್ಲಿ ಅವರು ನಮಗೆ ಇಷ್ಟು ಪ್ರಾಫಿಟ್ ಬಂದಿದೆ, ನೀವು ಇನ್ವೆಸ್ಟ್ ಮಾಡಿ, VIP ಮೆಂಬರ್ಶಿಪ್ ತಗೊಳ್ಳಿ, ಈ ಥರ ಎಲ್ಲ ಡೇಟಾ ಕಾಣಿಸ್ತಾ ಇರುತ್ತೆ. ದಯವಿಟ್ಟು ಯಾವುದು ಮೋಸ ಹೋಗಬೇಡಿ. ಆ ಚಾನಲ್ಸ್ ಯಾವುದು ನಮ್ಮ ಚಾನಲ್ಸ್ ಅಲ್ಲ. ಶೇರ್ ಟ್ರೇಡರ್ ಕನ್ನಡ ಒರಿಜಿನಲ್ ಚಾನಲ್ ಯಾವುದು ಅಂತ ನೀವು ಹೇಗೆ ಐಡೆಂಟಿಫೈ ಮಾಡೋದು ಅಂದರೆ ಶೇರ್ ಟ್ರೇಡರ್ ಕನ್ನಡ ಅನ್ನೋ ಒಂದು ವರ್ಡಲ್ಲಿ ಕನ್ನಡ ಅನ್ನೋ ವರ್ಡ್ ಕನ್ನಡದಲ್ಲಿರುತ್ತೆ. ಪ್ಲಸ್ ಹಾಗೆ ನಮ್ಮ ಚಾನಲ್ ನೀವು ಡೈರೆಕ್ಟಾಗಿ ಲಾಗಿನ್ ಆಗಬೇಕು ಅಂದ್ರೂ ತುಂಬ ಈಸಿ ಇದೆ. ಆ್ಯಕ್ಚುಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂದ್ರೂ ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನಾನು ನಮ್ಮ ಚಾನಲ್ ಟೆಲಿಗ್ರಾಮ್ ಲಿಂಕ್ದು ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನೀವು ಒರಿಜಿನಲ್ ಚಾನಲ್ಗೆ ಬಂದು ಜಾಯ್ನ್ ಆಗ್ಬೋದು, ನೀವು ಅಲ್ಲಿ ಜಾಯ್ನ್ ಆಗ್ಬೋದು. ಸೊ ಅದರಿಂದ ದಯವಿಟ್ಟು ಯಾವುದೋ ಒಂದು ಫೇಕ್ ಚಾನಲ್ಸಲ್ಲಿಗೆ ಜಾಯ್ನ್ ಆಗಿ ಮೋಸ ಹೋಗಬೇಡಿ. ಆ್ಯಂಡ್ ನಾನು ಯಾವುದೋ ಏನು ಗೊತ್ತಾ ರೆಫರ್ಸ್ ಮಾಡಲ್ಲ, ನಾವು ಇಂಥ ಕಂಪನಿಗೆ ನೀವು ಹೋಗಿ ಇನ್ವೆಸ್ಟ್ ಮಾಡಿ ಅಂತ. ನನ್ನ ಉದ್ದೇಶ ಈ ಚಾನಲ್ ಮಾಡ್ತಿರೋ ಕಾರಣ ನೀವೆಲ್ಲರೂ ಕಲಿಬೇಕು, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ವಂತವಾಗಿ ನೀವು ಕಲಿಬೇಕು ಅಂತ. ಅಷ್ಟು ಬಿಟ್ಟು ನಾವು ಏನಾದರೂ ನಾವು ರೆಫರ್ ಮಾಡ್ತಾ ಇದ್ರೆ ನೀವು ಇಂಥ ಚಾನಲಲ್ಲಿ ಇನ್ವೆಸ್ಟ್ ಮಾಡಿ ನಾನು ನಿಮ್ಗೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ದೆನ್ ಅದು ದುರುಪಯೋಗ ಆಗುತ್ತೆ. ಸೊ ನನ್ನ ಚಾನಲ್ ಉದ್ದೇಶನೇ ಒಂದೇ ಇರೋದು ನಿಮ್ಮನ್ನು ಎಜುಕೇಟ್ ಮಾಡೋದು ಮಾತ್ರನೇ. ಸೊ ಅದರಿಂದ ದಯವಿಟ್ಟು ಫೇಕ್ ಚಾನಲ್ಸಲ್ಲಿ ಜಾಯ್ನ್ ಆಗೋಕೆ ಹೋಗಬೇಡಿ. ಆ್ಯಂಡ್ ಒರಿಜಿನಲ್ ಚಾನಲಲ್ಲಿ ಇದ್ದು ನೀವು ಕಂಪನಿ ಅಪ್ಡೇಟ್ಸನ್ನು ಪಡ್ಕೊಂಡು ನೀವು ನಿಮ್ಮ ಅನಲೈಸ್ ಜೊತೆಗೆ ನೀವು ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತಾ ನಿಮ್ಮ ನಾಲೆಡ್ಜ್ನ ಗೈನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ.